ಒಂದು ಉದ್ಯೋಗ ಮೇಳ 22,000ಕ್ಕೂ ಹೆಚ್ಚು ನೋಂದಣಿ ಆಗಿರೋದಕ್ಕೆ ನಾನು ಹೃದಯಪೂರ್ವಕವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹಾಗೂ ಇಡೀ ಜಿಲ್ಲಾಡಳಿತವನ್ನ ನಾನು ಪ್ರಶಂಸೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇದು ಬಹಳ ಸಾರ್ಥಕವಾಗಿರ್ತಕ್ಕಂಥ ಕೆಲಸ. ಮನುಷ್ಯನಿಗೆ ಮೊದಲು ನೀರು ಬೇಕು, ಆಹಾರ ಬೇಕು, ಮನೆ ಬೇಕು. ಇಷ್ಟಾದ್ಮೇಲೆ ಬೇಕಾಗಿರೋದು ಉದ್ಯೋಗ ಬೇಕು. ಆ ಉದ್ಯೋಗ ಇದ್ರೆ ಜೀವನ ಮಾಡಲಿಕ್ಕೆ ಸಾಧ್ಯ. ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತಾ ಇದ್ರು. ಈಗ ಬರೀ ಪುರುಷರು ಮಾತ್ರ ಅಲ್ಲ, ಮಹಿಳೆಯರು ಅಷ್ಟೇ ಪ್ರಮಾಣದಲ್ಲಿ, ಬಹುಶಃ ಇನ್ನೂ ಹೆಚ್ಚೇ ತಗೊಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಹಾಗಾಗಿ ಉದ್ಯೋಗ ಮನುಷ್ಯ ಲಕ್ಷಣಂ ಅಂತ ನಾವು ಚೇಂಜ್ ಮಾಡಬೇಕೀಗ ಅದನ್ನು. ಹಾಗಾಗಿ ಬಂಧುಗಳೇ, 120ಕ್ಕೂ ಹೆಚ್ಚು ಸಂಸ್ಥೆಗಳು ಬಂದಿದ್ದಾವೆ. ಈ ಪ್ರಯತ್ನ ನಾವು ನಿರಂತರವಾಗಿ ಮಾಡಬೇಕು. ಮಾನ್ಯ ಮುನಿಯಪ್ಪನವರ ಅಪಾರವಾಗಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಅನುಭವ, ಆ ಬದ್ಧತೆಯಿಂದ ಬಹುಶಃ ಉದ್ಯೋಗವನ್ನ ನೀಡಬೇಕು ಅಂತ ಅವರ ಮನಸ್ಸಿಗೆ ಅನಿಸಿ ಇವತ್ತು ಈ ಒಂದು ದೊಡ್ಡ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಇವತ್ತು ಪ್ರತಿ ತಾಲೂಕಿನಿಂದ ಕೂಡ ಸರಿಸುಮಾರು 4ರಿಂದ 5 ಸಾವಿರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ 4 ತಾಲೂಕುಗಳಿಂದ ಕೂಡ ಸರಿಸುಮಾರು 5,000 ಯುವಕರು ಇದರಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ನಾನು ನೋಡ್ತಾ ಇದ್ದೆ ಯಾವೆಲ್ಲ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಇದರಲ್ಲಿ 22,000 ಜನರಲ್ಲಿ ಸುಮಾರು 15,000ಕ್ಕೂ ಹೆಚ್ಚು PUC, SSLC, ಡಿಪ್ಲೊಮಾ ಈ ಹಂತಕ್ಕಿಂತ ಕೆಳಗಡೆ ಇರತಕ್ಕಂಥವರು ಬಂದಿದ್ದಾರೆ. ನಾನು ಇಂಜಿನಿಯರಿಂಗ್ ನೋಡಿದಾಗ 1,359 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. BTech ಅಲ್ಲಿ ಒಂದು 200 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಉನ್ನತ ಶಿಕ್ಷಣವನ್ನ ಪಡೆದಿರ್ತಕ್ಕಂಥವರು ಇನ್ನೂ ಕೂಡ ಹೆಚ್ಚಾಗಿ ನೋಂದಣಿಯನ್ನ ಮಾಡ್ಕೋಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅಥವಾ ಉನ್ನತ ಶಿಕ್ಷಣ ಮಾಡಿರ್ತಕ್ಕಂಥವರಿಗೆ ಈ ಭಾಗದಲ್ಲಿ ಉದ್ಯೋಗ ಸಿಕ್ಕಿದೆ ಅಂತ ಆದರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ಜಿಲ್ಲೆಯಲ್ಲಿ ಬಹಳಷ್ಟು ಸಂಸ್ಥೆಗಳು ಉದಯ ಆಗಿದೆ. ಈಗಾಗಲೇ ದೊಡ್ಡಬಳ್ಳಾಪುರದ ಶಾಸಕರು ಹೇಳಿದರು, ಫಾಕ್ಸಾನ್,